ಬೇರೆಯವರಲ್ಲಿ ಒಳ್ಳೆಯದನ್ನು ಹುಡುಕು, ನಿನ್ನಲ್ಲಿ ಕೆಟ್ಟದನ್ನು ಹುಡುಕು, ಆಗ ಇಡೀ ಜಗತ್ತೇ ನೀನಂದುಕೊಂಡಂತೆ ಬದಲಾಗುತ್ತದೆ. ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಜನ್ಮಾಷ್ಟಮಿ ಹಬ್ಬದ ಹಿಂದಿನ ದಿನದ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ನಾನು ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಹಾಗೆ ದೇವರ ನೈವೇದ್ಯಕ್ಕೆ ಏನೆಲ್ಲ ತಿಂಡಿನ ಮಾಡಿದೆ ಅನ್ನೋದನ್ನ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಹೊಸಬ್ರೇನಾದ್ರು ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಸಮಯ ಬಂದು ಒಂದು 7 ಕಾಲಾಗಿದೆ. ನಾನು ಆಯುಷ್ ಇಬ್ಬರೂ ಕೂಡ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೂವು ಹಾಗೆ ತರಕಾರಿ ಎಲ್ಲನೂ ತೊಗೊಂಡು ಬರೋಣ ಅಂತೇಳಿ. ಬೆಳಗ್ಗೆನೇ ಹೋದರೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ಜೊತೆಗೆ ನಾಳೆ ಕೆಲಸ ಎಲ್ಲ ತುಂಬ ಇರುತ್ತೆ. ಬೆಳಗ್ಗೆ ಮಾರ್ಕೆಟ್ಗೆ ಹೋದರೆ ಅಲ್ಲೇ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತೇ ತಂದುಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನು ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ಕಡಿಮೆ ಇತ್ತು, ಹಾಗಾಗಿ ಆರಾಮಾಗಿ ಬಂದು. ಬೇರೆ ಟೈಮಲ್ಲಾದರೆ ಆ ಟ್ರಾಫಿಕ್ ಇರುತ್ತೆ, ಗಾಡಿ ಓಡಿಸೋದಕ್ಕೂ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಇನ್ನು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರು ಹೂವು ನಮಗೆ ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ಲಾಸ್ಟ್ ಇಯರು ಪ್ರೈಸು ಕಡಿಮೆ ಇತ್ತು, ಹೂ ಕೂಡ ತುಂಬಾ ಫ್ರೆಶ್ ಆಗಿ ಸಿಕ್ಕಿತ್ತು. ಈ ಇಯರು ಪ್ರೈಸು ಜಾಸ್ತಿ ಇದೆ, ಜೊತೆಗೆ ಹೂಗಳು ಅಷ್ಟು ಫ್ರೆಶ್ ಆಗಿ ಸಿಗಲಿಲ್ಲ. ಯಾವುದೇ ಹಬ್ಬ ಆದರೂ ಅಷ್ಟೇ, ಲಾಸ್ಟ್ ಇಯರ್ ಹೇಗೆ ಮಾಡಿದ್ವು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಈ ಇಯರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀವಿ. ಅದಕ್ಕಿಂತ ಸ್ವಲ್ಪ ಏನಾದರೂ ಕಡಿಮೆ ಆದರೆ ಮನಸ್ಸಿಗೆ ಏನೋ ಒಂದು ರೀತಿ ಬೇಜಾರು ಅನಿಸುತ್ತೆ. ಇನ್ನು ಮನೇಲಿ ತರಕಾರಿ ಎಲ್ಲನೂ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಈ ಸಲ ಸ್ವಲ್ಪ ತರಕಾರಿನ ಜಾಸ್ತಿ ತೊಗೊಂಡು ಬಂದೆ. ಬಟ್ ನನಗೆ ಮೇಯ್ನಾಗಿ ಬೇಕಾಗಿದ್ದು ಹೂಗಳು, ಬಟ್ ನಾನು ಅಂದ್ಕೊಂಡಾಗ ಈ ಸಲ ಹೂ ಸಿಗಲಿಲ್ಲ. ಮಾರ್ಕೆಟಿಂದ ಬರೋಷ್ಟಲ್ಲೇ ಟೈಮ್ ಬಂದು ಒಂದು 9:45 ಗಂಟೆ ಆಗಿತ್ತು. ಈಗೇನಾದರೂ ತಿಂಡಿ ಮಾಡಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಶೋಭಾ ಮ್ಯಾಮ್ ಕಾಲ್ ಮಾಡಿ ತಿಂಡಿ ಕಳಿಸ್ತೀನಿ ಅಂತ ಹೇಳಿದರು. ಬಿಸಿಬೇಳೆ ಬಾತು ಹಾಗೆ ರವೆ ಇಡ್ಲಿ ಎರಡೂ ಕೂಡ ಕಳಿಸಿದರು. ಆಯುಷ್ಗೆ ಬಿಸಿಬೇಳೆ ಬಾತ್ ಅಂದ್ರೇ ಇಷ್ಟ ಇಲ್ಲ. ಇದು ಬಂದು ನವಣೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೂ ಕೂಡ ಅವ್ನಿಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ, ನೀನೇ ತಿನ್ನು ಅಂತ ಇದ್ದ. ಸರಿ ಹಿಂಸೆ ಮಾಡಿ ಎರಡೂ ಕೂಡ ಹಾಕ್ಕೊಟ್ಟೆ. ನಾನು ಕೂಡ ಫಸ್ಟು ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಎಲ್ಲ ಸ್ವಲ್ಪ ಹೂಗಳೆಲ್ಲನೂ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೆ. ನಾರ್ಮಲಾಗೇ ಹೂ ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ, ಇನ್ನು ಹಾಗೆ ಬಿಟ್ಟರೆ ಇನ್ನೂ ಕೂಡ ಹಾಳಾಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಎಲ್ಲನೂ ಕೂಡ ಹೂಗಳನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇನ್ನು ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇವಾಗ ದೇವ್ರ ನೈವೇದ್ಯಕ್ಕೆ ನಾನು ತಿಂಡಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ನೈವೇದ್ಯಕ್ಕೆ ಅಂತೇಳಿ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಹಾಗೆ ರವೆ ಉಂಡೆ ಇದು ಮೂರನ್ನು ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲ ತಿಂಡಿಗಳನ್ನೂ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಅಷ್ಟು ಡೀಟೇಲಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದು ಕಾಯಿ ಒಬ್ಬಟ್ಟನ್ನ ಮಾಡ್ತಾ ಇರೋದು. ನನಗೆ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟೆ ಇಷ್ಟ ಆಗುತ್ತೆ. ಹಾಗಾಗಿ ಕಾಯೆಲ್ಲನೂ ಕೂಡ ತುರ್ಕೊಂಡು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಹೂರಣ ಮಾಡೋದಕ್ಕಿಂತ ಮುಂಚೆ ಫಸ್ಟು ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ನಾನಿಲ್ಲಿ ಮೈದಾ ಹಿಟ್ಟು, ಒಂದು 2 ಚಿಟಿಕೆಯಷ್ಟು ಅರಿಶಿನ, 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ ಇದಿಷ್ಟನ್ನು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. ಹಿಟ್ಟು ಒಂದು 2ರಿಂದ 3 ಅವರ್ ಆದರೂ ಚೆನ್ನಾಗಿ ನೆನಿಬೇಕು, ಆಗ ಮಾತ್ರ ಒಬ್ಬಟ್ಟು ತುಂಬ ಉಬ್ಬಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಅಂತೇಳಿದ್ರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ಹಿಟ್ಟೆಲ್ಲ ಕಲಸಿದಾದ್ಮೇಲೆ ಈಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲಗೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಎಲ್ಲನೂ ಕೂಡ ಕರಗಿಸ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಯಾವುದೇ ತಿಂಡಿ ಮಾಡಿದ್ರೂ ಅಷ್ಟೇ ಫಸ್ಟು ಸೋಸ್ಕೊಂಡು ಮಾಡಬೇಕಾಗುತ್ತೆ. ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ. ಹಾಗಾಗಿ ಎಲ್ಲ ಸೋಸ್ಕೊಂಡಿದ್ದಾದಮೇಲೆ ಮತ್ತೆ ಪಾತ್ರೆಗೆ ಹಾಕಿ
ಕುದಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಕುದಿಯೋಂಥ ಅವಶ್ಯಕತೆ ಇಲ್ಲ, ಒಂದು 2-3 ಕುದಿ ಬಂದರೆ ಸಾಕಾಗುತ್ತೆ. ಬೆಲ್ಲದ ಪಾಕ ಕುದಿಯೋಷ್ಟರಲ್ಲಿ ನಾನೀಗ ಕಡಲೆ ಪೌಡ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಒಬ್ಬಟ್ಟಿಗೆ ಕಡಲೆ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಕಡಲೆ ಪೌಡ್ರ್ ಮಾಡಬೇಕಾದ್ರೆ ಒಂದು 4-5 ಏಲಕ್ಕಿನೂ ಸಹ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೇನೆ. Little. Put off full. No. ತಿಂಡಿ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತೇಳಿ ಶೋಭಾ ಮ್ಯಾಮ್ ಕೂಡ ಬಂದಿದ್ದಾರೆ. ರೂಪೇಶ್ಗೆ ನಾಳೆಯಿಂದ ಎಕ್ಸಾಮ್ ಇದೆ, ಹಾಗಾಗಿ ಸ್ವಲ್ಪ ಅವರು ಬರೋದು ಲೇಟ್ ಆಯಿತು. ಈಗ ಅವರು ಕರ್ಜಿಕಾಯಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೈದಾ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಕಲಸಿಟ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಒಬ್ಬಟ್ಟಿಗೆ ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಒಂದು 3-4 ಕುದಿ ಬಂದಮೇಲೆ ಅದಕ್ಕೆ ಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯೆಲ್ಲ ಹಾಕಿದಾದಮೇಲೆ ನಿಮಗೆ ಎಷ್ಟು ಹದ ಬೇಕೋ ಅದನ್ನು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ 1-2 ಸ್ಪೂನಷ್ಟು ಬಿಸಿ ಮಾಡಿರೋಂಥ ಗಸಗಸೆ ಹಾಗೆ 1-2 ಸ್ಪೂನು ತುಪ್ಪ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಮಾಡೋದಕ್ಕೆ ಹೂರ್ಣ ಎಲ್ಲ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ಈಗ ರವೆ ಉಂಡೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಪ್ಯಾನಿಗೆ ರವೆ ಹಾಕ್ಕೊಂಡು ಸ್ಟವ್ನ ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ರವೆನ ಫ್ರೈ ಮಾಡ್ಕೊಳ್ಬೇಕು. ರವೆ ಎಲ್ಲನೂ ಕೂಡ ಫ್ರೈ ಆದಮೇಲೆ ಇದೇ ಪ್ಯಾನ್ಗೆ ಕೊಬ್ಬರಿನ ಹಾಕಿ ಕೊಬ್ಬರಿನೂ ಸಹ ಫ್ರೈ ಮಾಡ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ ಒಂದು 4-5 ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಇದಕ್ಕೀಗ ನಾನು ದ್ರಾಕ್ಷಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರವೆ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಹಾಗೆ ಸಕ್ಕರೆ ಇದು ಮೂರನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಹಾಲಿಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪನೇ ಹಾಲು ಹಾಕಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ರವೆ ಉಂಡೆ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ, ಆ ವಿಡಿಯೋನ ನೋಡಿ. ರವೆ ಉಂಡೆ ಎಲ್ಲ ಆದಮೇಲೆ ಅದಕ್ಕೆ ಈಗ ಕರ್ಜಿಕಾಯಿಗೆ ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಕರ್ಜಿಕಾಯಿ ಹೂರ್ಣಕ್ಕೆ ಕೊಬ್ಬರಿ ತುರಿ, ಬೆಲ್ಲದ ಪೌಡರು, ಕಡಲೆಗೆ ಸ್ವಲ್ಪ ಒಂದು 5-6 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಕರ್ಜಿಕಾಯಿ ಮಾಡಬೇಕಾದ್ರಂತೂ ಮಕ್ಕಳಿಗೆಲ್ಲ ಹಬ್ಬನೇ ಆಗಿಬಿಟ್ಟಿತ್ತು. ಒಬ್ರಿಗೊಬ್ರಿಗೆ ಜಗಳ ಮಾಡಿಕೊಂಡು ನಾನು ಮಾಡ್ತೀನಿ ಅಂತೇಳಿ ಎಲ್ಲರೂ ಮಾಡ್ತಾಯಿದ್ರು. ವಿಡಿಯೋ ಎಡಿಟ್ ಮಾಡ್ತಾಯಿದ್ರೇ ನೋಡೋದಕ್ಕೊಂಥರ ಖುಷಿ ಅಂತೇಳಿ ಅನಿಸ್ತಾಯಿತ್ತು. ಯಾವಾಗಲೂ 2-3 ಜನ ಮಾತ್ರ ಇರ್ತೀವಿ, ಅದೇ ಮನೆ ಕೆಲಸ, ಅದೇ ಆಫೀಸು. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ತಿಂಡಿ ಮಾಡೋದಾಗಿರ್ಬೋದು, ಹಬ್ಬ ಮಾಡೋದಾಗಿರ್ಬೋದು, ನಿಜವಾಗ್ಲೂ ಸಹ ಎಷ್ಟು ಮನಸ್ಸು ಖುಷಿ ಅನಿಸುತ್ತೆ ಅಲ್ವಾ. ಎಲ್ಲರೂ ಸೇರಿಕೊಂಡು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಒಳಗಡೆ ನಾನು ಕರ್ಜಿಕಾಯಿನ ಬೇಯಿಸ್ಕೊಳ್ತಾ ಇದ್ದೆ. ಹಾಗೆ ಜೊತೆಗೆ ಒಬ್ಬಟ್ಟನ್ನು ಸಹ ತಟ್ಕೊಳ್ತಾಯಿದ್ರು. ಅದರಿಂದ ಒಟ್ಟಿಗೆ ಒಬ್ಬಟ್ಟು ಕರ್ಜಿಕಾಯಿ ಎರಡನ್ನೂ ಕೂಡ ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೆ. ಕರ್ಜಿಕಾಯಿಗೆ ಮೈದಾ ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ತುಪ್ಪ ಹಾಕಿ ಮಾಡಿರೋದ್ರಿಂದ ಕರ್ಜಿಕಾಯಿ ಚೆನ್ನಾಗಿ ಉಪ್ಪು ಬರ್ತಾಯಿತ್ತು, ಹಾಗೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು.
ಎಲ್ಲ ತಿಂಡಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಒಬ್ಬಟ್ಟಿಗೆ ಹಿಟ್ಟು ನಾವು ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಕಲಸಿಟ್ಟಿದ್ವಲ್ಲ, ಹಾಗಾಗಿ ಒಬ್ಬಟ್ಟು ಸಹ ಉಬ್ಬಿ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಇವನು ಬಂದು ನನ್ನ ಅಣ್ಣನ ಮಗ ಅಕ್ಷಯ್ ಅಂತೇಳಿ. ಇಡೀ ಹಬ್ಬದಲ್ಲಿ ಇವನೊಬ್ಬಂದೇ ತುಂಬ ತೀಟೆ ಜಾಸ್ತಿ, ಅಲ್ಲಿ ಮುರಿದೋಗಿದೆ ಅಂತೇಳಿ ರೇಗಿಸ್ತಾ ಇದ್ದೆ. ಅದಕ್ಕೆ ಈ ಅಂತ ಅಂದ್ಕೊಂಡು ಫೋರ್ಸ್ ಕೊಡ್ತಾ ಇದ್ದ. ಇದು ಬಂದು ಅಣ್ಣನ ಮಗಳು ಖುಷಿ ಅಂತೇಳಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.